ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ. ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೆಯೇ ವೈಟ್ ಜೋಳನೂ ಸಜ್ಜೆ ತೊಗೊಂಡಿದ್ದೀನಿ. ಗಂಜಿ ಮಾಡ್ತಾ ಇದ್ದೀನಿ ನಾನು. ನೋಡಿ, ವೈಟ್ ಜೋಳ ಇದು. ವೈಟ್ ಜೋಳ ತುಂಬ ಟೇಸ್ಟಾಗಿರುತ್ತೆ. ಆಮೇಲೆ ಸಜ್ಜೆ ತೊಗೊಂಡಿದ್ದೀನಿ, ಕ್ಲೀನ್ ಮಾಡ್ಕೊಂಡಿದ್ದೀನಿ ಫಸ್ಟೇನೆ ಎಲ್ಲನೂ. ಸಜ್ಜೆ 1 ಕಪ್ಪು, ವೈಟ್ ಜೋಳ 1 ಕಪ್ಪು ತೊಗೊಂಡಿದ್ದೀನಿ. ಹಾಗೆ ಒಂದು ಬಟ್ಲಲ್ಲಿ ಹಾಕ್ಕೊಂಡು ಇದನ್ನ ನೀಟಾಗಿ ವಾಶ್ ಮಾಡ್ಕೊಂಬರೋಣ. ಮೊದಲಿಗೆ ವಿಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡಿದೆ. ಆವಾಗಲೇ ಗೊತ್ತಾಗುತ್ತೆ ನಾನು ಯಾವ ಥರ ಮಾಡಿದ್ದೀನಿ ಅಂತ. ನಿಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಹಾಗೆ ಲೈಕ್ ಕೊಡಿ, ಇನ್ನು ಸ್ವಲ್ಪ ಜನಕ್ಕೆ ಶೇರ್ ಆಗುತ್ತೆ ಅದು. ನೋಡಿ, ಇವಾಗ 1 ಕಪ್ ನೀರು ಹಾಕ್ಬಿಟ್ಟು ಚೆನ್ನಾಗಿ ಇಸ್ಕಿ 4-5 ಟೈಮು ಕ್ಲೀನಾಗಿ ವಾಶ್ ಮಾಡ್ಕೋಬೇಕು. ಅದರಲ್ಲಿರೋ ಮೇಲ್ಗಡೆ ಇರೋ ಧೂಳೆಲ್ಲ ಹೊರಟೋಗ್ಲಿ. ಇವಾಗ 8 ಅವರ್ ನೆನೆಸೋಣ. ಹಾಗೆಯೇ ನೋಡಿ, ಇವಾಗ 8 ಅವರ್ ನೆನೆಸಿರೋದಾಗಿದೆ. ನಾನು ರಾತ್ರಿ ನೆನೆಸ್ಬಿಟ್ಟು ಬೆಳಗ್ಗೆ ನೋಡಿಸ್ತಾ ಇದ್ದೀನಿ. ನೋಡಿ, ಈ ಥರ ಚೆನ್ನಾಗಿ ನೆನಿಬೇಕು. ಎಷ್ಟು ನೆನೆದ್ರೆ ಅಷ್ಟು ನುಣ್ಣಗೆ ಬರುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಂಬರೋಣ. ಈಗ ಒಂದು ಮಿಕ್ಸಿ ತೊಗೊಂಡು ಹಾಗೆಯೇ ಸ್ವಲ್ಪ ನೀರು ಹಾಕ್ತಿರಂಗೆ ರುಬ್ಕೊಬೇಕು. ಫಸ್ಟು ಗಂಜಿ ಕುಡಿದ್ರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆಯೇ ಮಕ್ಕಳು ತುಂಬ ಚೆನ್ನಾಗಿ ಇಷ್ಟಪಟ್ಟು ಕುಡಿತಾರೆ. ದೊಡ್ಡವರಿಂದ ಚಿಕ್ಕವ್ರವರೆಗೂ ಕುಡಿಬೋದು. ಇದನ್ನ ಯಾವುದಕ್ಕೂ ಸ್ಕಿಪ್ ಮಾಡಬೇಡಿ. ಎಲ್ಲ ಅಂಗಡಿಗಳಿಗೂ ಸಿಗುತ್ತೆ, ಕಿರಾಣಿ ಶಾಪಲ್ಲಿ ಎಲ್ಲನೂ. ತುಂಬ ಟೇಸ್ಟಾಗಿರುತ್ತೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆಯೇ ಇದಕ್ಕೆ ತರಿಯಾಗಿ ರುಬ್ಕೊಂಡು ಆಮೇಲೆ ನೀರು ಹಾಕ್ಕೊಂಡು ಒಂದು ಗ್ಲಾಸು ನುಣ್ಣಗೆ, ಆದಷ್ಟು ನುಣ್ಣಗೆ ರುಬ್ಕೊಂಬರ್ಬೇಕು. ನಾನು ರುಬ್ಕೊಂಬಂದಿದ್ದೀನಿ ನೋಡಿ. ಈ ಥರ ನುಣ್ಣಗೆ ರುಬ್ಬಿಕೊಂಡ್ರೆ ನಮಗೆ ತುಂಬ ಅದು ಕರಿಯಾಗಿರಲ್ಲ. ಗಂಜಿನೂ ತುಂಬ ಸಾಫ್ಟಾಗಿ ಬರುತ್ತೆ, ಬಾಯಿಗೆಲ್ಲ ಸಿಗೋದಿಲ್ಲ. ನೋಡಿ, ಈ ಥರ ನುಣ್ಣಗೆ, ಆದಷ್ಟು ನುಣ್ಣಗೆ ರುಬ್ಕೊಳ್ಳಿ. ಇವಾಗ ಒಂದು ಪಾತ್ರೆ ತೊಗೊಂಡು ಪಾತ್ರೆಯೆಲ್ಲ ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಗೆ ಸೈಡಲ್ಲಿ ಒಂದು ಪಾತ್ರೆಯಲ್ಲಿ ಬಿಸಿ ನೀರು ಇಟ್ಕೊಳ್ಳೋಣ. ಎಲ್ಲನೂ ರುಬ್ಕೊಂಡು ಆಗಿರೋದು ನೋಡಿ, ಆಗಿದೆ. ಹಾಗೆ ಮಿಕ್ಸಿ ತೊಳ್ಕೊಂಡು ಇದರಲ್ಲೇ ಹಾಕ್ಕೊಳ್ಳೋಣ. ಇದಕ್ಕೆ ನೀರು ಜಾಸ್ತಿ ಆದ್ರೂ ಏನೂ ಆಗಲ್ಲ, ಕುದೀತಾ ಗಟ್ಟಿಯಾಗೋಗುತ್ತೆ. ನಾನು ಮಿಕ್ಸಿ ತೊಳೆದಿರೋ ನೀರನ್ನು ಇದನ್ನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗೆಲ್ಲ ತೊಳೆದ್ಬಿಟ್ಟು ಹಾಕ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ. ಸೈಡ್ಗೆ ಇಟ್ಕೊಂಡಾದ್ಮೇಲೆ ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ಬಿಸಿ ನೀರು ಇಟ್ಕೊಂಡ್ರೆ ಕುದಿದೆ ನೋಡಿ. ಇವಾಗ ರುಬ್ಕೊಂಬಂದಿರೋ ಅಂಥ ಹಿಟ್ಟನ್ನ ಇದನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೇ ಇರಬೇಕು. ಮಿಕ್ಸ್ ಮಾಡಿಲ್ಲ ಅಂತಂದರೆ ತಕ್ಷಣ ತಳ ಅಂಟುತ್ತೆ, ಆಮೇಲೆ ಗಂಟಾಗ್ಬಿಡುತ್ತೆ. ಈ ಜೋಳ ಸಜ್ಜೆಯಲ್ಲೆಲ್ಲನೂ ಮುದ್ದೆನೂ ಮಾಡ್ಬೋದು, ಹಾಗೆಯೇ ದೋಸೆ ಮಾಡ್ಬೋದು, ಇಡ್ಲಿ ಮಾಡ್ಬೋದು. ತುಂಬಾ ಒಳ್ಳೆಯದು. ದೋಸೆ ಇಡ್ಲಿಗೂ ಸಾಫ್ಟಾಗಿ ಬರುತ್ತೆ. ಅಜ್ಜಿ ಇರೋವಾಗಷ್ಟು ನಮಗೆ ವಾರಕ್ಕೆ 2 ವಾರಕ್ಕೆ ಒಂದೊಂದು ಟೈಮು ಮಾಡಿ ಕೊಡ್ತಾಯಿದ್ರು ನೋಡಿ. ಇದನ್ನ ಮಿಕ್ಸ್ ಮಾಡ್ತಾನೇ ಇರಬೇಕು, ಬಿಡಬಾರ್ದು. ನೋಡಿ, ಈ ಥರ ಗಂಟಾಗ್ಬಿಡುತ್ತೆ. ಹಾಕಿದ್ರೆ ಚೆನ್ನಾಗಿರಲ್ಲ. ಆವಾಗ ಕುದಿಯೋದು ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ನೋಡಿ, ಗಟ್ಟಿ ಆಗಿಬಿಟ್ಟಿದೆಯಲ್ಲ, ಈ ಥರ ಗಟ್ಟಿ ಆಗ್ತಾ ಇರುತ್ತೆ. ನಿಮಗೆ ತುಂಬ ಗಟ್ಟಿ ಆಯಿತು ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೋಬೋದು. ತುಂಬ ಈಸಿ ಇದೆ, ಇದೇನು ಕಷ್ಟ ಏನಿಲ್ಲ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ನೋಡಿಕೊಂಡು ಹಾಕ್ಕೊಳ್ಳಿ, ನಿಮಗೆ ಎಷ್ಟು ಬೇಕೋ ಅಷ್ಟು. ಮೊಸರು ಹಾಕ್ಕೊಳ್ತೀವಲ್ಲ, ಜಾಸ್ತಿ ಆಗಿದ್ರೂ ಇದೇನು ಪ್ರಾಬ್ಲಮ್ ಏನಿಲ್ಲ. ಆದ್ರೂ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಇವಾಗ ಒಂದು 10 ನಿಮಿಷ ಬಿಡೋಣ. ಇದನ್ನು ಚೆನ್ನಾಗಿ ಕುದಿಲಿಕ್ಕೆ ಕೈ ಆಡಿಸೋಣ. ನೋಡಿ, ಇವಾಗ ಕುದ್ದು ಆರಿದೆ ಫ್ರೆಂಡ್ಸ್. ನೋಡಿ, ತಣ್ಣಗಾದ್ಮೇಲೆ ಇದನ್ನ ಮಿಕ್ಸ್ ಮಾಡ್ಕೊಬೇಕು ಎಲ್ಲನೂ, ಮೊಸರು ಎಲ್ಲನೂ. ಇವಾಗ ಮೊಸರು ಒಂದು ಅರ್ಧ ಲೀಟ್ರ್ ಮೊಸರು ತೊಗೊಂಡು ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ನಾನು ಮೊಸರು, ಈರುಳ್ಳಿ, ಆಮೇಲೆ ಇದು ಕೊತ್ತಂಬರಿ ಸೊಪ್ಪು ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಇದನ್ನ ಗಂಜಿ ಸರ್ವ್ ಮಾಡ್ಕೊತೀನಿ. ಇವೆಲ್ಲ ಯಾವ್ರು ಕುಡ್ದಿದ್ದೀರಾ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು. ನೋಡಿ, ಇವಾಗ ಆನಿಯನ್ 1 ಕಪ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಜಾಸ್ತಿ ಬೇಕಾದ್ರೂ ಜಾಸ್ತಿನೂ ಹಾಕ್ಕೊಬಿಡ್ಬೋದು. ಸ್ಕಿಪ್ ಮಾಡೋಂಗಿದ್ರೆ ಮಾಡ್ಲೂಬೋದು, ಪರವಾಗಿಲ್ಲ. ಹಾಕ್ಕೊಂಡ್ರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದು ಮಾಡ್ತೀನಿ. ಇಷ್ಟಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ವಿಡಿಯೋ. ಇನ್ನೊಂದು ವಿಡಿಯೋದಲ್ಲಿ ನನ್ನ ವಾಯ್ಸು ಸ್ವಲ್ಪ ಇದಾಗಿದೆ ಫ್ರೆಂಡ್ಸ್, ಏನೂ ಅಂದ್ಕೊಬೇಡಿ. ಯಾಕೆಂದರೆ ನನಗೆ ಹುಷಾರಿಲ್ದಿರೋ ಕಾರಣದಿಂದ ಆ ಥರ ಆಗ್ತಾಯಿದೆ. ಬಾಯ್ ಫ್ರೆಂಡ್ಸ್, ಥ್ಯಾಂಕ್ ಯು. ಇಷ್ಟೊತ್ತು ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.